ಅಂದು ತಡರಾತ್ರಿಯಾಗಿತ್ತು. ಆರತಿ ತನ್ನ ಕೋಣೆಯಲ್ಲಿ ಮಲಗಿದ್ದಳು. ಇದ್ದಕ್ಕಿದ್ದಂತೆ ಅವಳಿಗೆ ಅತ್ತೆ ಕಿರುಚುತ್ತಿರುವ ಶಬ್ದ ಕೇಳಿಸಿತು. ಆಗ ಅವಳು ನಿದ್ರೆಯಿಂದ ಎಚ್ಚರವಾದಳು. ಮತ್ತೆ ಅವಳಿಗೆ ಅವಳ ಮಾವನ ಗರ್ಜನೆಯ ಧ್ವನಿ ಕೇಳಿಸಿತು. ನಿನಗೆ ಒಂದು ಹೊಡೆತದಿಂದ ತೃಪ್ತಿಯಾಗಲಿಲ್ಲವೇ? ನಿನಗೆ ಇನ್ನೂ ಹೊಡೆಯಬೇಕೆ ಎಂದು ಮಾವನ ಧ್ವನಿ ಕೇಳಿ ಆರತಿ ದಿಗ್ಭ್ರಮೆಗೊಂಡಳು. ಆಗ ಅವಳು ತನ್ನ ಗಂಡ ರವಿಯನ್ನು ಅಳುಗಾಡಿಸಿ, ಅಪ್ಪ ಅಮ್ಮನನ್ನು ಹೊಡೆಯುತ್ತಿರುವಂತೆ ಕಾಣುತ್ತಿದೆ, ಎದ್ದೇಳು ಎಂದು ಎಬ್ಬಿಸಲು ಪ್ರಯತ್ನಿಸಿದಳು. ರವಿ ಕೋಪದಿಂದ ಆರತಿಗೆ, ಅವರು ತಮ್ಮ ಕೋಣೆಯಲ್ಲಿ ಏನು ಬೇಕಾದರೂ ಮಾಡುತ್ತಾರೆ. ಇದರಿಂದ ನಾವು ಯೋಚನೆ ಮಾಡಬಾರದು. ಅದು ಅವರ ವೈಯಕ್ತಿಕ ವಿಷಯ. ಅವರಿಗೂ ಅವರದೇ ಆದ ಖಾಸಗಿ ವಿಷಯಗಳಿರುತ್ತವೆ. ಆಗ ಆರತಿಗೆ ರವಿಯ ಮಾತನ್ನು ತಡೆದುಕೊಳ್ಳಲಾಗುವುದಿಲ್ಲ. ಆಗ ಅವಳು ಒಬ್ಬಳೇ ಎದ್ದು ತನ್ನ ಅತ್ತೆ ಕೋಣೆ ಕಡೆ ಹೋದಳು. ಆಗ ಅವಳ ಮಾವ ಸುಷ್ಮಾ ಅವರನ್ನು ಗೋಡೆಗೆ ತಳ್ಳಿ ಅವರಿಗೆ ಬಲವಾಗಿ ಹೊಡೆಯುತ್ತಿದ್ದ. ಇದನ್ನು ನೋಡಿ ಆರತಿ ಆಘಾತಗೊಂಡಳು ಮತ್ತು ಸುಷ್ಮಾ ಮುಖವನ್ನು ಗೋಡೆಗೆ ಒತ್ತಿ ತನ್ನ ಅಂಗೈಯಿಂದ ಬಿಗಿಯಾಗಿ ಹಿಡಿದುಕೊಂಡಿದ್ದ. ಮರುಕ್ಷಣವೇ ಅವಳ ಮಾವ ಅವಳ ಅತ್ತೆಗೆ ಕಪಾಳಕ್ಕೆ ಹೊಡೆಯಲು ಪ್ರಾರಂಭಿಸಿದ. ಈಗ ನಿನಗೆ ಮನೆಯಲ್ಲಿ ಕೆಲಸವಿಲ್ಲದೆ ನೀನು ಅಸಂಬದ್ಧವಾಗಿ ಮಾತನಾಡಲು ಪ್ರಾರಂಭಿಸಿದ್ದೀಯಾ? ಇದನ್ನೆಲ್ಲ ಎಲ್ಲಿಂದ ಕಲಿತಿದ್ದೀಯಾ? ನೀನು ಒಬ್ಬ ಮಹಿಳೆ ಎಂಬುದನ್ನು ನೆನಪಿಡು ಮತ್ತು ನಿನ್ನ ಜೀವನ ಉದ್ದಕ್ಕೂ ನನ್ನ ಗುಲಾಮಳಾಗಿರಬೇಕಾಗುತ್ತದೆ. ನಿನ್ನ ಜೀವನದ ಪರ್ಯಂತದವರೆಗೂ ನೀನು ನನ್ನ ದೌರ್ಜನ್ಯವನ್ನು ಸಹಿಸಿಕೊಳ್ಳಲು ಸಿದ್ಧವಿರಬೇಕಾಗುತ್ತದೆ ಎಂದು ಹೇಳಿ ಸುಷ್ಮಾ ಅನ್ನು ಮತ್ತೆ ಹೊಡೆಯಲು ಪ್ರಾರಂಭಿಸಿದ. ಆಗ ಆರತಿಗೆ ತನ್ನ ಅತ್ತೆಯನ್ನು ಹೊಡೆಯುವುದನ್ನು ಸಹಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಅವಳು ಜೋರಾಗಿ ಕೋಪದಿಂದ, ಮಾವ, ನೀವು ಏನು ಮಾಡುತ್ತಿದ್ದೀರಿ? ನೀವು ಅತ್ತೆಯನ್ನು ಏಕೆ ಹೊಡೆಯುತ್ತಿದ್ದೀರಿ? ಆಗ ಸುಭಾಷ್ ಕೋಪದಿಂದ ಹಿಂದೆ ತಿರುಗಿ, ಸೊಸೆ, ನಿನಗೆ ಇಲ್ಲಿ ಕೆಲಸವಿಲ್ಲ. ನೀನು ಸದ್ದಿಲ್ಲದೆ ನಿನ್ನ ಕೋಣೆಗೆ ಹೋಗು. ಇದು ನಿನಗೆ ಒಳ್ಳೆಯದು ಎಂದು ಹೇಳಿದರು. ಆಗ ಆರತಿ ಅತ್ತೆ ಕೋಣೆಗೆ ಓಡಿ ಬಂದು ಅತ್ತೆಯನ್ನು ತನ್ನ ಮಾವನ ಹಿಡಿತದಿಂದ ಬಿಡಿಸಿದಳು. ಅವಳನ್ನು ಬಿಡಿಸುವಾಗ ಆರತಿ ತನ್ನ ಮಾವನಿಗೆ, ಏನಾಯಿತು ನಿಮಗೆ? ಮನೆಯಲ್ಲಿ ಹೀಗೆ ವರ್ತಿಸಲು ಸಾಧ್ಯವೇ? ಸುಭಾಷ್ ಕೋಪದಿಂದ ಹೇಳಿದ, ಇದು ನನ್ನ ಮನೆ. ಈ ಮನೆಯಲ್ಲಿ ನಾನು ನನ್ನ ಇಷ್ಟದಂತೆ ಇರುತ್ತೇನೆ. ನನ್ನನ್ನು ಯಾರು ಕೇಳುತ್ತಾರೆ? ಹೀಗೆ ಹೇಳುತ್ತಾ ಅವರು ಕೋಪದಿಂದ ರವಿಯನ್ನು ಕೂಗುತ್ತಾ ರವಿಯ ಕೋಣೆ ಬಾಗಿಲನ್ನು ಜೋರಾಗಿ ಒದೆಯುತ್ತಾರೆ. ರವಿ, ಏನು ಮಾಡುತ್ತಿದ್ದೀಯಾ? ನಿನ್ನ ಹೆಂಡತಿಗೆ ನೀನು ಹೇಳು, ಇಲ್ಲದಿದ್ದರೆ ಚೆನ್ನಾಗಿರುವುದಿಲ್ಲ. ರವಿ ಕೋಣೆಯಿಂದ ಆತುರದಿಂದ ಹೊರಗೆ ಬಂದಾಗ ಆಗ ಸುಭಾಷ್ ಕೋಪದಿಂದ, ನಿನ್ನ ಹೆಂಡತಿ ನನ್ನ ಕೋಣೆಯಲ್ಲಿ ಗದ್ದಲ ಸೃಷ್ಟಿಸುತ್ತಿದ್ದಾಳೆ. ನಾನು ನನ್ನ ಕೋಣೆಯಲ್ಲಿ ಏನೇ ಮಾಡಿದರೂ ಅವಳು ಮಧ್ಯೆ ಪ್ರವೇಶಿಸುವ ಅಗತ್ಯವಿಲ್ಲ ಎಂದು ಅವಳಿಗೆ ನೀನು ಹೇಳು ಎಂದು ಹೇಳಿದರು. ಆಗ ರವಿ ಕೋಪದಿಂದ ಅಪ್ಪನ ಕೋಣೆಗೆ ಧಾವಿಸಿ ಆರತಿ ಕೈ ಹಿಡಿದು ಹೊರಗೆ ಎಳೆದುಕೊಂಡು, ಬಾ, ನಿನಗೆ ಇಲ್ಲಿ ಕೆಲಸವಿಲ್ಲ. ಇದು ಅಪ್ಪನ ಕೋಣೆ. ಅವರ ಕೋಣೆಯಲ್ಲಿ ಏನು ಮಾಡಿದರೆ ನಮಗೇನು ಎಂದು ಹೇಳಿದನು. ಆರತಿ ಅವನ ಕೈ ಅಲ್ಲಾಡಿಸಿ ಕೋಪದಿಂದ, ನೀನು ನಿನ್ನ ತಾಯಿಯ ಮಗನಲ್ಲವೇ ಎಂದಳು. ಈ ಪರಿಸ್ಥಿತಿಯನ್ನು ನೋಡಿ ನಿಮಗೆ ಏನಾದರೂ ಅರ್ಥವಾಗುತ್ತಿದೆಯೇ? ಈ ನಿಮ್ಮ ತಂದೆ ನಿಮ್ಮ ತಾಯಿಯ ಮೇಲೆ ಈ ರೀತಿ ಕೈ ಎತ್ತುವುದು ಸರಿಯಲ್ಲ. ಆಗ ರವಿ ಆರತಿಯ ಮಾತುಗಳನ್ನು ಕೇಳಿ ತನ್ನನ್ನು ತಾನು ನಿಯಂತ್ರಿಸಿಕೊಳ್ಳಲು ಸಾಧ್ಯವಾಗಲಿಲ್ಲ. ಬಲವಂತವಾಗಿ ಆರತಿಯನ್ನು ಎಳೆದು ಬಲವಾಗಿ ಕಪಾಳಕ್ಕೆ ಹೊಡೆದನು ಮತ್ತು ನನ್ನ ತಂದೆ ತಾಯಿಯನ್ನು ಹೊಡೆಯುವ ಮೂಲಕ ಒಳ್ಳೆಯದೇ ಮಾಡುತ್ತಿದ್ದಾನೆ ಎಂದು ಹೇಳಿದನು. ಮಹಿಳೆಯರನ್ನು ಹೊಡೆಯುವ ಮೂಲಕ ನಿಯಂತ್ರಿಸದಿದ್ದರೆ ಅವರು ಸಭ್ಯವಾಗಿ ವರ್ತಿಸುತ್ತಾರೆ. ನಮ್ಮ ಮದುವೆಯಾಗಿ 7 ತಿಂಗಳಾಗಿದೆ. ಆದರೆ ಈ ಮನೆ ಅಪ್ಪನಿಗೆ ಸೇರಿದ್ದು ಮತ್ತು ಅವರು ಇಲ್ಲಿ ತಮ್ಮ ಸ್ವಂತ ಇಚ್ಛೆಯಂತೆ ಇರುತ್ತಾರೆ. ಅವರು ಈ ಮನೆಯ ಯಜಮಾನ ಎಂದು ನಿನಗೆ ಇನ್ನೂ ಅರ್ಥವಾಗಲಿಲ್ಲ. ಇಂದಿನಿಂದ ನನ್ನ ತಂದೆ ಏನು ಬೇಕಾದರೂ ಮಾಡಬಹುದು. ಅಪ್ಪ ಮಾಡುತ್ತಿರುವ ಬಗ್ಗೆ ನೀನು ಏನೂ ಹೇಳಬೇಕಾಗಿಲ್ಲ. ಮತ್ತೊಂದೆಡೆ ಸುಷ್ಮಾ ಕೋಣೆಯಲ್ಲಿ ಕುಳಿತು ಅಳುತ್ತಿದ್ದರು. ಹೊರಗಿನಿಂದ ಕಪಾಳಕ್ಕೆ ಹೊಡೆದ ಶಬ್ದ ಕೇಳಿ ಹೊರಗೆ ಓಡಿ ಬಂದಾಗ ಆರತಿ ನೆಲದ ಮೇಲೆ ಬಿದ್ದು ತನ್ನ ಕೆನ್ನೆಯನ್ನು ತೆಗೆದುಕೊಂಡು ಕುಳಿತಿರುವುದನ್ನು ಕಂಡಳು. ಆಗ ಸುಷ್ಮಾ ಅವರು, ನನ್ನ ಮಗ ಹೀಗೆ ಮಾಡಲು ಹೇಗೆ ಸಾಧ್ಯ ಎಂದು ಮನಸ್ಸಿನಲ್ಲಿ ಯೋಚಿಸಲು ಪ್ರಾರಂಭಿಸಿದರು. ಏನಾಯಿತು ಮಗ? ನೀನು ಕೂಡ ನಿನ್ನ ತಂದೆ ಹಾದಿಯನ್ನು ಅನುಸರಿಸುತ್ತಿದ್ದೀಯಾ? ಆಗ ಅವರು ತಮ್ಮ ದುಃಖವನ್ನು ಮರೆತು ರವಿಯ ಮುಂದೆ ನಿಂತು ಕೋಪದಿಂದ ಗರ್ಜಿಸುತ್ತಿದ್ದರು. ನಿನಗೆ ನನ್ನ ಸೊಸೆ ಮೇಲೆ ಕೈ ಎತ್ತಲು ನಿನಗೆ ಎಷ್ಟು ಧೈರ್ಯ? ರವಿ ಕೋಪದಿಂದ ಹೇಳಿದನು. ನೀವು ಮಹಿಳೆಯರು ಹೊಡೆಸಿಕೊಳ್ಳುವುದನ್ನು ಅಭ್ಯಾಸ ಮಾಡಿಕೊಳ್ಳಬೇಕು. ನಿಮಗೆ ಹೊಡೆಯದಿದ್ದರೆ ನಿಮಗೆ ಏನೂ ಅರ್ಥವಾಗುವುದಿಲ್ಲ. ಮಗನ ಮಾತು ಕೇಳಿ ಸುಷ್ಮಾ ಕೋಪದಿಂದ ನಡುಗಲು ಪ್ರಾರಂಭಿಸಿದಳು. ನಂತರ ರವಿಗೆ ಬಲವಾಗಿ ಕಪಾಳಕ್ಕೆ ಹೊಡೆದಳು. ನೀನು ಏನು ಮಾತನಾಡುತ್ತಿದ್ದೀಯಾ? ನಾನು ನಿನ್ನನ್ನು ಈ ದಿನಕ್ಕೆ ನಿನ್ನನ್ನು ಬೆಳೆಸಿದ್ದೇನೆಯೇ ಎಂದು ಹೇಳಿದಳು. ತಾಯಿ ಹೊಡೆತದಿಂದ ರವಿ ದಿಗ್ಭ್ರಮೆಗೊಂಡನು. ತನ್ನ ತಾಯಿ ತನಗೆ ಹಾಗೆ ಹೊಡೆಯುತ್ತಾರೆಂದು ಅವನು ತಿಳಿದುಕೊಂಡಿರುವುದಿಲ್ಲ. ಅಷ್ಟರಲ್ಲಿ ಸುಭಾಷ್ ಸುಷ್ಮಾನ ಬಳಿ ಬಂದು,
ನನ್ನ ಮಗನಿಗೆ ಏಕೆ ಹೊಡೆದೆ ಎಂದು ಕೇಳಿದರು. ಆಗ ಸುಷ್ಮಾ ಕೋಪದಿಂದ ಹೇಳಿದರು, ಮಹಿಳೆಯರೆಂದರೆ ಹೊಡೆತಕ್ಕೆ ಅರ್ಹರೆಂದು ನೀವು ಭಾವಿಸಿದ್ದೀರಿ. ಆದರೆ ಈಗ ನೀವು ಕೂಡ ಹೊಡೆತಕ್ಕೆ ಒಳಗಾಗುವಿರಿ. ನೀವು ಆ ಕೆಲಸ ಮಾಡುತ್ತಿದ್ದಾಗ ನಿಜವಾಗಿಯೂ ನನ್ನದೇ ತಪ್ಪು ಆಗಿರಬಹುದು. ನಾನು ಅಂದು ತಪ್ಪನ್ನು ವಿರೋಧಿಸಿದ್ದರೆ ಇಂದು ನನ್ನ ಮಗ ತನ್ನ ತಂದೆಯಂತೆ ಬೆಳೆಯುತ್ತಿರಲಿಲ್ಲ. ಸುಭಾಷ್ ಕೋಪದಿಂದ ಹಲ್ಲು ಕಡಿಯುತ್ತಾ, ಸ್ವಲ್ಪ ತಾಳು, ನಾನು ಈಗಲೇ ನಿನಗೆ ಪಾಠ ಕಲಿಸುತ್ತೇನೆ ಎಂದು ಹೇಳಿದನು. ಅಷ್ಟರಲ್ಲಿ ಸುಷ್ಮಾ ಓಡಿ ಹೋಗಿ ಮೂಲೆಯಲ್ಲಿ ಮಾಪಿಂಗ್ ಸ್ಟಿಕ್ ತೆಗೆದುಕೊಂಡು ಕೋಪದಿಂದ ನಡುಗುತ್ತಾ, ನೀನು ನನ್ನ ಕಡೆ ಹೆಜ್ಜೆ ಹಾಕಿದರೆ ಹುಷಾರು ಎಂದು ಹೇಳಿದಳು. ಆಗ ಸುಭಾಷ್ ಕೋಪಗೊಂಡು, ನಿನಗೆ ತುಂಬ ಧೈರ್ಯ ಬಂದಿದೆ. ನೀನು ನನಗೆ ಕೋಲು ತೋರಿಸುವಷ್ಟು ಧೈರ್ಯಶಾಲಿಯಾಗಿದ್ದೀಯಾ ಎಂದು ಕೇಳಿದನು. ನಾನು ಇಂದು ನಿನಗೆ ತಕ್ಕ ಪಾಠ ಕಲಿಸುತ್ತೇನೆ ಎಂದು ಮುಂದಕ್ಕೆ ಹೋದನು. ಅಷ್ಟರಲ್ಲಿ ಆರತಿ ಎದ್ದು ನಿಂತು, ನೀವು ಎಚ್ಚರದಿಂದಿರಿ, ನೀವು ಅತ್ತೆಯನ್ನು ಏನೂ ಮಾಡಲಾಗುವುದಿಲ್ಲ ಎಂದಳು. ಆಗ ರವಿ ಕೂಡ ಮುಂದೆ ಬರಲು ಪ್ರಾರಂಭಿಸಿದಾಗ ಸುಷ್ಮಾ ಬಂದು ಅವನ ಮುಂದೆ ನಿಂತು ಕೋಲನ್ನು ಅವನ ಕಡೆ ತೋರಿಸಿ ಹೇಳಿದಳು, ಯಾರೂ ಸೊಸೆಯನ್ನು ಅಥವಾ ನನ್ನನ್ನು ಮುಟ್ಟುವುದಿಲ್ಲ. ಮುಂದೆ ಏನಾಗುತ್ತದೆ ಎಂದು ನನಗೆ ತಿಳಿದಿಲ್ಲ ಎಂದು ಜೋರಾಗಿ ಹೇಳಿದರು. ಇಂದು ಅತ್ತೆ ಸೊಸೆ ಇಬ್ಬರು ಪರಸ್ಪರ ಅನ್ಯಾಯವನ್ನು ವಿರೋಧಿಸುತ್ತಿದ್ದರು. ಆಗ ರವಿ ತನ್ನ ತಾಯಿಯನ್ನು ತಳ್ಳಿ ಆರತಿಯನ್ನು ಕೋಣೆಗೆ ಕರೆದೊಯ್ಯಲು ಪ್ರಾರಂಭಿಸಿದನು. ಆಗ ಆರತಿ ತನ್ನ ಕೈಯನ್ನು ಬಿಡಿಸಿಕೊಳ್ಳಲು ಪ್ರಯತ್ನಿಸಿದಳು. ಹಾಗೆ ಸುಭಾಷ್ ಕೂಡ ತಕ್ಷಣ ಹೋಗಿ ತನ್ನ ಹೆಂಡತಿಯನ್ನು ಎಳೆಯಲು ಪ್ರಾರಂಭಿಸಿದನು. ನಂತರ ಸುಷ್ಮಾ ಅವನನ್ನೇ ಕೋಲಿನಿಂದ ಹೊಡೆದು ಕೋಪದಿಂದ ಕೂಗಿದಳು, ನೀವು ನನ್ನನ್ನು ಮುಟ್ಟಿದರೆ ನಾನು ಏನು ಮಾಡುತ್ತೇನೆ ಎಂದು ನನಗೆ ಗೊತ್ತಿಲ್ಲ ಎಂದು ಹೇಳಿದಾಗ ಸುಭಾಷ್ ತನ್ನ ಬಲಪ್ರಯೋಗ ಮಾಡಲು ಪ್ರಾರಂಭಿಸಿದನು. ಆಗ ಸುಷ್ಮಾನ ಕೋಲಿನ ಹೊಡೆತಗಳು ಹೆಚ್ಚಾಗಲು ಪ್ರಾರಂಭಿಸಿದವು. ಹೀಗೆ ಸುಭಾಷ್ ಕೋಲಿನ ಹೊಡೆತದಿಂದ ತಪ್ಪಿಸಿಕೊಳ್ಳಲು ಪ್ರಾರಂಭಿಸಿದ. ಈ ದೃಶ್ಯವನ್ನು ನೋಡಿದ ರವಿ ಆರತಿಯನ್ನು ಅಲ್ಲೇ ಕೈಬಿಟ್ಟು ತನ್ನ ತಾಯಿ ಬಳಿ ಬಂದು ಆಕೆ ಕೈಗಳಿಂದ ಕೋಲನ್ನು ಕಸಿದುಕೊಳ್ಳಲು ಪ್ರಯತ್ನಿಸಿದನು. ಅಷ್ಟರಲ್ಲಿ ಆರತಿ ಅದನ್ನೆಲ್ಲ ನೋಡಿ ಪೊಲೀಸರಿಗೆ ಫೋನ್ ಮಾಡಿ ವಿಷಯವನ್ನು ತಿಳಿಸಿದಳು. ಆಗ ರವಿ ಮತ್ತು ಸುಭಾಷ್ ಆರತಿ ಧ್ವನಿಯನ್ನು ಕೇಳಿ ಇಬ್ಬರೂ ದಿಗ್ಭ್ರಮೆಗೊಂಡರು. ರವಿ ತಕ್ಷಣ ಆರತಿ ಬಳಿ ಬಂದು, ನೀನು ಏನು ಮಾಡಿದೆ? ಪೊಲೀಸರಿಗೆ ಫೋನ್ ಮಾಡಲು ಯಾರು ಹೇಳಿದರು? ಆಗ ಆರತಿ, ಇಂದು ನಿಮಗೆ ಪಾಠ ಕಲಿಸುವುದು ಬಹಳ ಮುಖ್ಯ, ಆದ್ದರಿಂದ ನಾನು ಪೊಲೀಸರಿಗೆ ಫೋನ್ ಮಾಡಿ ಹೇಳಿದೆ ಎಂದು ಆರತಿ ಕೋಪದಿಂದ ಹೇಳಿದಳು. ನಾನು ಹಾಗೆ ಮಾಡದಿದ್ದರೆ ನಿಮ್ಮ ಧೈರ್ಯ ದಿನೇ ದಿನೇ ಹೆಚ್ಚುತ್ತದೆ. ಆಗ ಸುಭಾಷ್, ನೀನು ಇಂಥ ಕೆಲಸವನ್ನು ಹೇಗೆ ಮಾಡುತ್ತೀಯಾ? ನಾನು ನಿನ್ನ ತಂದೆಗೆ ಫೋನ್ ಮಾಡಿ ಹೇಳುತ್ತೇನೆ, ನಿನ್ನ ಮಗಳು ಇಂಥ ಕೆಲಸವನ್ನು ಮಾಡಿದ್ದಾಳೆ ಎಂದು. ಅವಳನ್ನು ತಕ್ಷಣ ಬಂದು ಕರೆದುಕೊಂಡು ಹೋಗಿ ಎಂದು ಹೇಳುತ್ತೇನೆಂದು ಆರತಿಗೆ ಹೆದರಿಸಿದರು. ಆಗ ಆರತಿ ತಾಯಿಯನ್ನು ಹೊಡೆಯುತ್ತಿದ್ದರೂ ಅದನ್ನು ನೋಡಿ ಮೌನವಾಗಿರುವ ಮತ್ತು ಹೆಂಡತಿ ಮೇಲೆ ಕೈ ಮಾಡುವ ಗಂಡ ನನಗೆ ಬೇಡ. ನಿನ್ನ ತಂದೆ ನಿನ್ನ ತಾಯಿಯನ್ನು ಹೊಡೆಯುತ್ತಿದ್ದರೆ ನೀನು ಅವರನ್ನು ವಿರೋಧಿಸಬೇಕಿತ್ತು ಮತ್ತು ಅವರನ್ನು ಬೆಂಬಲಿಸಬಾರದಿತ್ತು. ನೀನು ಅವರಿಗೆ ಬೆಂಬಲ ನೀಡುತ್ತಾ ಬಂದಿರುವುದಕ್ಕೆ ಅವರು ಇಂದು ಅತ್ತೆಯ ಮೇಲೆ ಈ ರೀತಿ ವರ್ತಿಸುತ್ತಿದ್ದಾರೆ ಮತ್ತು ನೀವು ನಿಮ್ಮ ತಂದೆಯಂತೆ ಅವರನ್ನೇ ಅನುಸರಿಸಿ ನನ್ನ ಮೇಲೆ ಕೈ ಮಾಡಬಾರದಿತ್ತು. ಈಗ ನೀವು ನನ್ನ ತಂದೆಗೆ ಹೇಳುತ್ತೀರಾ ಎಂದು ನನಗೆ ಬೆದರಿಕೆ ಹಾಕುತ್ತಿದ್ದೀರಾ. ಆರತಿ ಇಂಥ ಮಾತುಗಳನ್ನು ಕೇಳಿ ರವಿ ಆಘಾತಕ್ಕೊಳಗಾದನು. ಆಗ ಅವನು ವಿಷಯ ಬದಲಾಯಿಸಿದನು. ನೋಡು, ಇದು ನನ್ನ ತಪ್ಪಲ್ಲ. ನಾನು ಬಾಲ್ಯದಿಂದಲೂ ಇದನ್ನೇ ನೋಡುತ್ತಿದ್ದೇನೆ. ದಯವಿಟ್ಟು ನನ್ನನ್ನು ಕ್ಷಮಿಸು. ಮತ್ತೊಂದೆಡೆ ಸುಭಾಷ್ ಅವರು ಕೂಡ ಕೋಪಗೊಂಡಿದ್ದರು. ಅವರು, ಸೊಸೆ, ಇದು ನಮ್ಮ ಮನೆಯ ವಿಷಯ. ಮೊದಲನೆಯದಾಗಿ ನೀನು ನನ್ನ ಗೌಪ್ಯತೆಯನ್ನು ನೋಡಿಕೊಂಡಿಲ್ಲ ಮತ್ತು ನೀನು ಅದರ ಮೇಲೆ ಪೊಲೀಸರಿಗೆ ಫೋನ್ ಮಾಡಿ ಹೇಳುತ್ತಿದ್ದೀಯ. ಆಗ ಆರತಿ ಮತ್ತಷ್ಟು ಕೋಪಗೊಂಡು, ಇದು ಗೌಪ್ಯತೆಯಾಗಿರಲಿಲ್ಲ. ಒಂದು ಕೋಣೆಯಲ್ಲಿ ಮಹಿಳೆಯನ್ನು ಹಿಂಸಿಸಿದರೆ ಅವಳು ಯಾವುದೇ ಅಪರಾಧಕ್ಕೆ ಬಲಿಯಾಗಿದ್ದಾಳೆಂದು ಅರ್ಥವಲ್ಲ ಮತ್ತು ಒಬ್ಬ ಪುರುಷ ದೌರ್ಜನ್ಯವನ್ನು ಎಸಗುವುದು ಸಮರ್ಥನೀಯ ಎಂದಲ್ಲ. ಸುಭಾಷ್ ಕೋಪದಿಂದ ಹೇಳಿದರು, ನಾನು ನಿಮ್ಮ ತಂದೆಗೆ ಫೋನ್ ಮಾಡಿ ನೀವು ಎಷ್ಟು ಅಸಭ್ಯರು ಎಂದು ಹೇಳುತ್ತೇನೆ. ತಕ್ಷಣ ಪೊಲೀಸರಿಗೆ ಫೋನ್ ಮಾಡಿ ಅವರು ಮನೆಗೆ ಬರದಂತೆ ತಡೆಯಿರಿ ಎಂದು ಹೇಳುತ್ತೇನೆ ಎಂದರು. ಆರತಿ ಕೂಡ ಒತ್ತಾಯಿಸುತ್ತಾ, ನಾನು ಅಪ್ಪನಿಗೆ ಫೋನ್ ಮಾಡಿ ಅವನ ಕುಟುಂಬಕ್ಕೆ ಹೇಗೆ ಕಿರುಕುಳ ನೀಡಿದ್ದಾನೆ ಎಂದು ಹೇಳುತ್ತೇನೆ ಎಂದು ಹೇಳಿದಳು. ಮಹಿಳೆಯರನ್ನು ಕೇವಲವಾಗಿ ನೋಡುವ ಕುಟುಂಬದಲ್ಲಿ ನನ್ನ ಮದುವೆಯನ್ನು ಹೇಗೆ ಮಾಡಿದ್ದೀರಾ ಎಂದು ಕೇಳುತ್ತೇನೆ. ಇದನ್ನು ಹೇಳುತ್ತಾ ಅವಳು ಉಸಿರುಗಟ್ಟಿಸಲು ಪ್ರಾರಂಭಿಸಿದಳು. ನಂತರ ಅವಳು ಸುಷ್ಮಾ ಅವರ ಬಳಿ ಹೋಗಿ, ಅಮ್ಮ, ಈಗ ನೀವು ಧೈರ್ಯ ತೋರಿಸಬೇಕು. ಇನ್ನು ನೀವು ಯಾವುದೇ ಹೊಡೆತದ ನೋವನ್ನು ಅನುಭವಿಸಬೇಕಾಗಿಲ್ಲ. ನೀವು ಯಾವ ತಪ್ಪು ಮಾಡಿದ್ದೀರಿ? ಮಾವ ನಿಮಗೆ ಹೊಡೆಯಲು ಕಾರಣವೇನು? ಆಗ ಸುಷ್ಮಾ ಅವರ ಕಣ್ಣು ರಪ್ಪೆಗಳು ಕೆಳಗೆ ಬಿದ್ದವು. ಅವರು ಹೇಳಿದರು, ನನಗೆ ಜ್ವರವಿತ್ತು. ಆಗ ನನಗೆ ಬಹಳ ಬಾಯಾರಿಕೆಯಾಗಿತ್ತು. ಅಲ್ಲಿ ಟೇಬಲ್ ಮೇಲೆ ಇಟ್ಟಿರುವ ನೀರನ್ನು ನಾನು ಕುಡಿಯಲು ಹೋಗಿ
ಆ ಗ್ಲಾಸಿನಲ್ಲಿರುವ ನೀರು ಕೆಳಗೆ ಚೆಲ್ಲಿದೆ. ಆಗ ಅವರ ನಿದ್ದೆಗೆ ಭಂಗವಾಯಿತು. ಹೀಗೆ ಮೊದಲಿನಿಂದಲೂ ಸಣ್ಣ ಸಣ್ಣ ವಿಷಯಕ್ಕೆ ನನ್ನಲ್ಲಿ ತಪ್ಪನ್ನು ಕಂಡು ಹಿಡಿದು ಅವರು ನನ್ನ ಮೇಲೆ ಕೈ ಎತ್ತುತ್ತಿದ್ದರು. ಹೀಗೆ ಹೇಳುತ್ತಾ ಅವಳು ಅಳಲು ಪ್ರಾರಂಭಿಸಿದಳು. ಆಗ ಆರತಿ, ಸಮಾಜದಲ್ಲಿ ಒಳ್ಳೆತನದ ಮುಖವಾಡ ಹಾಕಿಕೊಂಡ ನೀವು ಈ ಥರ ವರ್ತಿಸಲು ನಾಚಿಕೆಯಾಗುವುದಿಲ್ಲವೇ ಎಂದು ಸಮಾಜದಲ್ಲಿ ಒಳ್ಳೆತನದ ಮುಖವಾಡ ಧರಿಸಿ ಓಡಾಡುವ ಈ ವ್ಯಕ್ತಿ ಬಾಗಿಲು ಹಾಕಿಕೊಂಡು ಕೋಣೆಯಲ್ಲಿ ತನ್ನ ಹೆಂಡತಿಯೊಂದಿಗೆ ತುಂಬ ಕೆಟ್ಟದಾಗಿ ವರ್ತಿಸುತ್ತಾನೆ ಎಂದು ಈಗ ಎಲ್ಲರಿಗೂ ತಿಳಿಯುತ್ತದೆ. ಹೀಗೆ ಸ್ವಲ್ಪ ಸಮಯದ ನಂತರ ಪೊಲೀಸರ ತಂಡ ಮನೆಗೆ ಬಂದಿತ್ತು. ಆರತಿ ಮಹಿಳಾ ಇನ್ಸ್ಪೆಕ್ಟರ್ ನಿಧಿಗೆ ಎಲ್ಲವನ್ನೂ ಹೇಳಿದಳು. ಹತ್ತಿರದಲ್ಲಿ ನಿಂತಿದ್ದ ಕಾನ್ಸ್ಟೇಬಲ್ ಸುಭಾಷ್ ಮತ್ತು ರವಿಯನ್ನು ಬಂಧಿಸಿದರು. ತಂದೆ ಮತ್ತು ಮಗ ಇಬ್ಬರು ತಪ್ಪು ದಾರಿಯಲ್ಲಿ ನಡೆಯುತ್ತಿರುವುದರಿಂದ ಒಟ್ಟಿಗೆ ಜೈಲಿನ ಕಂಬಿಗಳ ಹಿಂದೆ ಕುಳಿತುಕೊಂಡರು. ಸುಭಾಷ್ ಕೋಣೆಯಲ್ಲಿ ತನ್ನ ಹೆಂಡತಿಯ ಮೇಲೆ ಕೈ ಎತ್ತುತ್ತಿದ್ದರು ಎಂದು ನೆರೆಹೊರೆಯವರಿಗೆ ತಿಳಿದಾಗ ಎಲ್ಲರೂ ಅವರನ್ನು ಕೀಳಾಗಿ ನೋಡಲಾರಂಭಿಸಿದರು. ಸುಭಾಷ್ ಜೈಲಿನಲ್ಲಿ ಯಾರನ್ನೂ ನೋಡುತ್ತಿರಲಿಲ್ಲ. ರವಿ ಕೂಡ ದಿಗ್ಭ್ರಮೆಗೊಂಡಿದ್ದ. ಈಗ ರವಿ ಅಪ್ಪ ತುಂಬ ವರ್ಷಗಳಿಂದ ಅಮ್ಮನ ಮೇಲೆ ಕೈ ಮಾಡುತ್ತಿದ್ದರು ಎಂದು ಅವನು ಯೋಚಿಸಲು ಪ್ರಾರಂಭಿಸಿದ. ಆದರೆ ನಾನು ಮೊದಲನೇ ಬಾರಿಗೆ ಅದನ್ನು ತಡೆಯಲು ಪ್ರಯತ್ನಿಸಿದ್ದರೆ ಇಂದು ನಾನು ಜೈಲಿನಲ್ಲಿ ಇರುತ್ತಿರಲಿಲ್ಲ. ಹೀಗೆ ಯೋಚನೆ ಮಾಡುತ್ತಾ ಅವನ ತಲೆ ಕೆರೆದುಕೊಳ್ಳುತ್ತಿದ್ದನು. ಆದರೆ ಈಗ ಯಾರೂ ಅವನ ಮಾತನ್ನು ಕೇಳಲು ಸಿದ್ಧರಿರಲಿಲ್ಲ. ತಂದೆ ಮತ್ತು ಮಗ ಇಬ್ಬರಿಗೂ ಜೈಲು ಶಿಕ್ಷೆ ವಿಧಿಸಲಾಯಿತು. ಆರತಿ ಮತ್ತು ಅವಳ ಅತ್ತೆ ಸುಷ್ಮಾ ಇಬ್ಬರು ಸುಭಾಷ್ ಮತ್ತು ರವಿಗೆ ಡೈವರ್ಸ್ ಕೊಡಲು ನಿರ್ಧರಿಸಿದರು. ಡೈವರ್ಸ್ ಆದ ಬಳಿಕ ಸುಷ್ಮಾ ಅವರು ಆರತಿಯೊಂದಿಗೆ ಒಂದೇ ಮನೆಯಲ್ಲಿ ಹೆಮ್ಮೆಯಿಂದ ವಾಸಿಸುತ್ತಿದ್ದರು. ಏಕೆಂದರೆ ವಿಚ್ಛೇದನದ ನಂತರ ನ್ಯಾಯಾಲಯವು ಮನೆಯನ್ನು ಅತ್ತೆ ಮತ್ತು ಸೊಸೆ ಇಬ್ಬರಿಗೂ ನೀಡಬೇಕೆಂದು ತೀರ್ಪು ನೀಡಲಾಗಿತ್ತು. ಆದ್ದರಿಂದ ಮನೆಯನ್ನು ಅತ್ತೆ ಸೊಸೆಗೆ ಬಿಡಲಾಗಿತ್ತು. ಈ ಮಧ್ಯೆ ಆರತಿ ಕೆಲಸ ಹುಡುಕಲು ಪ್ರಾರಂಭಿಸಿದಳು ಮತ್ತು ಅವಳಿಗೆ ಒಂದು ಶಾಲೆಯಲ್ಲಿ ಕೆಲಸ ಸಿಕ್ಕಿತು. ಆದರೆ ಆರತಿ ಕೆಲಸ ಮಾಡಲು ಬೇರೆ ಊರಿಗೆ ಹೋಗಬೇಕಾಯಿತು. ಆಗ ಬಹಳ ಯೋಚಿಸಿದ ನಂತರ ಸುಷ್ಮಾ ತನ್ನ ಮನೆಯನ್ನು ಮಾರಿ ಆರತಿ ಕೆಲಸ ಮಾಡುತ್ತಿರುವ ಊರಿಗೆ ಹೋದರು. ಅಲ್ಲಿ ಅತ್ತೆ ಮತ್ತು ಸೊಸೆ ಒಟ್ಟಿಗೆ ಹೊಸ ಮನೆಯನ್ನು ಖರೀದಿಸಿದರು. ಅವರು ಈಗ ಹಳೆಯ ಕಹಿ ನೆನಪುಗಳಿಂದ ದೂರವಿದ್ದರು ಮತ್ತು ಹೊಸ ವಾತಾವರಣದಲ್ಲಿ ಹೊಸ ಜೀವನವನ್ನು ಪ್ರಾರಂಭಿಸಿದರು. ಇಬ್ಬರ ಧೈರ್ಯವನ್ನು ಒಂದುಗೂಡಿಸಿ ಅನ್ಯಾಯದ ವಿರುದ್ಧ ಧ್ವನಿ ಎತ್ತಿದರು ಮತ್ತು ಇಂದು ಅವರಿಬ್ಬರ ಜೀವನದಲ್ಲಿ ಸಕಾರಾತ್ಮಕ ಬದಲಾವಣೆಯಾಗಿತ್ತು. ಈಗಲೂ ಕೆಲವೊಂದು ಮನೆಯಲ್ಲಿ ತಮ್ಮ ಗಂಡಂದಿರ ದೌರ್ಜನ್ಯವನ್ನು ಸಹಿಸಿಕೊಂಡು ತಮ್ಮ ಅತ್ತೆ ಮನೆಯಲ್ಲಿ ಒತ್ತಾಯದಿಂದ ವಾಸಿಸುವ ಅನೇಕ ಮಹಿಳೆಯರಿದ್ದಾರೆ. ನಮ್ಮ ತಪ್ಪಿಲ್ಲ ಎಂದರೆ ನಾವು ಎಲ್ಲಾದರೂ ಧೈರ್ಯದಿಂದ ವಾದ ಮಾಡಬಹುದು. ಹಾಗಾದರೆ ಸ್ನೇಹಿತರೆ, ಈ ಕತೆ ನಿಮಗೆ ಇಷ್ಟವಾಯಿತು ಎಂದು ಭಾವಿಸುತ್ತೇನೆ. ಸ್ನೇಹಿತರೆ, ನಿಮ್ಮಲ್ಲಿ ನನ್ನದೊಂದು ವಿನಂತಿ, ನೀವು ನಮ್ಮ ವಿಡಿಯೋ ನೋಡುತ್ತೀರಾ, ಆದರೆ ಲೈಕ್ ಕೊಡುವುದನ್ನು ಮರೆಯುತ್ತೀರಾ. ನಿಮ್ಮ ಒಂದು ಲೈಕ್ನಿಂದ ನಮಗೆ ಮತ್ತಷ್ಟು ಹೊಸ ವಿಡಿಯೋ ಮಾಡಲು ಸ್ಫೂರ್ತಿದಾಯಕವಾಗುತ್ತದೆ. ಆದ್ದರಿಂದ ಲೈಕ್ ಕೊಟ್ಟು ವಿಡಿಯೋ ನೋಡಿ. ಹಾಗೆ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ. ಧನ್ಯವಾದಗಳು.